ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾವು ಇಲ್ಲಿ ಯಾವಾಗ ನಾವು ಶಬರಿಮಲೆಯಲ್ಲಿ ಹೋಗ್ತಾಯಿದ್ವಿ, ಜ್ಯೋತಿ ನೋಡೋಕೆ ಅಲ್ಲಿ ಹೋಗ್ತಾಯಿದ್ವಿ. ಇವಾಗ ಇಲ್ಲಿ ಸಂತೋಷ್ ಸ್ವಾಮಿಗಳು ಇಲ್ಲಿ ಬರಬೇಕು ಅಂದಾಗ ನಾವು ಅವ್ರ ಫಂಕ್ಷನ್ಗೆ ಹೋಗಿದ್ದು. ಅವಾಗ ಸರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಸತಿ ನಾನು ಗೀತಾ ಇಬ್ಬರು ಬಂದಿದ್ದೀವಿ. ಇಲ್ಲಿ ಬಂದು ಒಂದು ಬೇರೆ ಥರವಾದ ಒಂದು ಅನುಭವ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಬಟ್ ಈ ಸಮಾರಂಭಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು, ಭಾಳ ಖುಷಿಯಾಯಿತು. ದೇವ್ ಆರ್ಗನೈಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿತ್ತು, ಒಂದು ನೆಮ್ಮದಿ ಇತ್ತು. ಅದೇ ಹೇಳೋದು, ಅದಕ್ಕೆ ಯಾಕಂದರೆ ಅದೇ ಫೀಲಿಂಗೇ ಕೊಡ್ತೀವಿ. ಬರಬೇಕಾದ್ರೆ ನಾವು ಗರುಡ, ಅದೇ ನಾನು ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ, ಅಲ್ಲಿ ಕರೆಕ್ಟಾಗಿ ಒಂದು 5 ಅವರ್ ಮುಂಚೆ ಬರುತ್ತೆ. 7 ಗಂಟೆಗೆ ಜ್ಯೋತಿ ಕಾಣಿಸ್ಕೊಂಡ್ರೆ 2:30ಗೆ ಏನು ಹದ್ದು ಬಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೂ ಅದೇ ಥರ ಆಯಿತು. ಸೊ ನೋಡಿದಾಗ ಅದೇ ಫೀಲಿಂಗ್ ಆಯ್ತು ನಮಗೆ. ಶಬರಿಮಲೆ ಇದ್ದಿದ್ದಷ್ಟೇ ಒಂದು ಖುಷಿ ಆಯಿತು. ಖುಷಿ ಒಂದೊಂದು ಜಾಗದಲ್ಲಿ ಕಟ್ಟಬೇಕಾದ್ರೆ ಒಂದು ಏನಾಯಿತು, ಒಂದು ಬೇರೆ ರೀತಿ ಒಂದು ಅನುಭವ ಆಗುತ್ತೆ. ಇವತ್ತು ಬಂದಾಗ ನಾವು ನಮ್ಮ ಊರಿಗೆ ಬಂದು ನಮ್ಮ ದೇವಸ್ಥಾನದಲ್ಲಿ ಕಟ್ಟಿದಾಗ ಆಯಿತು. ಎಲ್ಲ ಖುಷಿ ಆಯಿತು, ತುಂಬ ಖುಷಿ. ಅದು ಅಯ್ಯಪ್ಪ ಸ್ವಾಮಿ ಒಂದು ಇದೇ ಪಾವಡನೇ ಆಗ್ತದೆ. ತುಂಬ ಸಂತೋಷ ಆಯಿತು. ಸಂತೋಷ್ ಕುಮಾರ್ ಸ್ವಾಮಿಗಳು ನಮ್ಮನ್ನ ಇಲ್ಲಿ ಕರೆಸಿ ನನಗೊಂದು ಭಾಳ ಬೇರೆ ಅನುಭವ. ಯಾಕಂದರೆ ನಾನು ಮಾಲೆ ಹಾಕ್ಕೊಂಡಿರಲಿಲ್ಲ ಆವಾಗಲೂ, ಇದೇ ಫಸ್ಟ್ ಟೈಮ್ ನಾನು ಹಾಕಿದ್ದು. ಸೊ ತುಂಬ ಸಂತೋಷ ಆಯಿತು. ಅವ್ರದ್ದು ಒಂದು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಮಾಡಿದರು, ಅಲ್ಲಿ ವರ್ಲ್ಡ್ ರೆಕಾರ್ಡ್ ಆಯಿತು. 3,000 ಜನದ ಜೊತೆಗೆ ಅದನ್ನ ಹಾಡಿಬಿಟ್ಟು ಅದು ಮಾಡಿದರು. ಸೊ ಅಲ್ಲೂ ಇಟ್ ವಾಸ್ ಆರ್ಗನೈಸ್. ಆ್ಯಂಡ್ ಇಲ್ಲಿನೂ ಅಷ್ಟೇ ಪೂಜೆ ಇದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ಭಾಳ ಸಂತೋಷ ಆಯಿತು, ಭಾಳ ನೆಮ್ಮದಿ ಆಯಿತು. ಕರ್ನಾಟಕದ ಶಬರಿಮಲೆ ಅಂಥೇಳಿ ಕರಿತಕ್ಕಂಥ ಕ್ಷೇತ್ರ ಇದು. ಶಬರಿಮಲೆ ಮತ್ತು ಇಲ್ಲಿ ಮಾತ್ರ ಈ ತಿರುವಾಭರಣ ಉತ್ಸವ ಈ ಥರ ನಡೀತಕ್ಕಂಥದ್ದು ಪರಂಪರೆಯಲ್ಲಿ. ಇವತ್ತು ತಿರುವಾಭರಣ ಉತ್ಸವದಲ್ಲಿ ನಮಗೆ ಶಿವಣ್ಣ ದಂಪತಿಗಳು ಭಾಗವಹಿಸಿರ್ತಕ್ಕಂಥದ್ದು ಒಂದು ಹೊಸ ಹುರುಪು ಬಂದಿದೆ ನಮಗೆ. ಕರ್ನಾಟಕದ ಒಂದು ಮೇರು ನಟ, ಆಮೇಲೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕೂಡ. ಅವರ ತಂದೆ ಕಾಲದಿಂದಲೂ ಶಬರಿಮಲೆ ಯಾತ್ರೆನ ಮಾಡಿದಂಥವ್ರು, ಅಲ್ಲಿಂದ ನಡ್ಕೊಂಬಂದಿತ್ತು. ಅವರಿಗೆ ಆಗ ಒಂದು 3 ವರ್ಷ ಇರುಮುಡಿಯನ್ನು ಕಟ್ಟಿಕೊಟ್ಟಿದ್ದೆ ನಾನು. ಅದಾದ ಮೇಲೆ ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಶಬರಿಮಲೆಗೆ ಹೋಗ್ಲಿಕ್ಕೂ ಅವರಿಗೂ ಆಗಿರಲಿಲ್ಲ. ಈ ಸರ್ತಿ ಕರ್ನಾಟಕದ ಶಬರಿಮಲೆಗೆ ಇರುಮುಡಿಯನ್ನು ಕೊಡೋಣ ಅಂಥೇಳಿ ಇಬ್ಬರೂ ಕೂಡ ಭಾಳ ಭಕ್ತಿಯಿಂದ ಇರುಮುಡಿಯನ್ನು ಕಟ್ಟಿ ತುಪ್ಪವನ್ನು ಅವರೇ ತುಂಬಿ ಮಾಲೆಯನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಗೆ ಇರುಮುಡಿಯನ್ನು ತಂದುಕೊಟ್ಟಿದ್ದಾರೆ. ತಿರುವಾಭರಣದ ಜೊತೆಯಲ್ಲೇ ಅವರು ಬರುವಾಗ ಆಕಾಶದಲ್ಲಿ ಗರುಡ ಪಕ್ಷಿಗಳನ್ನು ದರ್ಶನ ಆಗಿರೋದನ್ನು ನೋಡಿ ಇಬ್ಬರಿಗೂ ಸಹ ಭಾಳ ಸಂತೋಷ ಆಯಿತು. ಅಂದರೆ ಎಷ್ಟು ಸರಿಯಾದ ಸಮಯಕ್ಕೆ ಪಕ್ಷಿಗಳು ಬರ್ತವೆ ಅಂತಂದರೆ, ಪ್ರತಿ ವರ್ಷವೂ ಸಹ ಇದೇ ಸಂದರ್ಭಕ್ಕೆ ಸುಮಾರು 40,000ಕ್ಕೂ ಜಾಸ್ತಿ ಜನ ಈ ಊರಿನಲ್ಲಿ ಸೇರಿಕೊಂಡಿದ್ದಾರೆ. ಎಲ್ಲರೂ ಆ ಗರುಡವನ್ನೇ ನೋಡ್ತಾ ಇರ್ತಾರೆ ಇದು ಆಭರಣ ಬರುವಾಗ. ಅದೇ ಥರದಲ್ಲಿ ನಾವು ಸಹ ಅದನ್ನು ನಿರೀಕ್ಷೆಯಲ್ಲಿ ಬಂದ್ವಿ. ಒಳ್ಳೆ ರೀತಿಯಲ್ಲಿ ದರ್ಶನ ಆಗಿದೆ. ಅದಕ್ಕೆ ಸರಿಯಾಗಿ ಅವರಿಬ್ಬರ ದಂಪತಿಗಳ ಇರುಮುಡಿಯೂ ಸಹ ಅಯ್ಯಪ್ಪ ಸ್ವಾಮಿಗೆ ಇವತ್ತು ಸಲ್ಲಿತವಾಗಿದೆ. ಈಗ ಅವರ ಇರುಮುಡಿಯಿಂದ ತೆಗೆದಿರ್ತಕ್ಕಂಥ ತುಪ್ಪದ ಅಭಿಷೇಕ ಈಗ ಆಗುತ್ತೆ. ಅದಾದಮೇಲೆ ಕುಂಭಾಭಿಷೇಕ ಆಗುತ್ತೆ. ಕುಂಭಾಭಿಷೇಕ ಆದಮೇಲೆ ಈ ಕ್ಷೇತ್ರದಿಂದ ಅವರಿಗೆ ಹರಿಹರ ಪೀಠ ಪ್ರಶಸ್ತಿಯನ್ನು ಈ ವರ್ಷದಲ್ಲಿ ನಾವಿವತ್ತು ಕೊಡ್ತಾ ಇದ್ದೇವೆ. 3 ಜನರಿಗೆ ಕೊಡ್ತಾ ಇದ್ದೀವಿ. ಒಂದು ಕೆ ಯುವರಾಜ್ ಅಂತೇಳಿ ಜಾನಪದ ಗಾಯಕರು, ಇನ್ನೊಂದು ಅಯ್ಯಪ್ಪ ಸ್ವಾಮಿಯ ಗುರುಗಳ ಆಗಿರತಕ್ಕಂಥ ಶಿವಾನಂದ ಬಾರ್ಕಿ ಅಂತವ್ರು ಹುಬ್ಬಳ್ಳಿಯವರು. ಎಲ್ಲರನ್ನೂ ಸೇರಿಸಿ ಇವತ್ತು 3 ಜನರಿಗೆ ಈ ಅಭಿಷೇಕ ಹರಿಹರ ಪೀಠ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.